ಎಸ್ಐಆರ್ ಪ್ರಕ್ರಿಯೆಗೆ ದಿನಾಂಕ ವಿಸ್ತರಣೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ವಿದ್ಯಾರ್ಥಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಿಂದ ಶಿಕ್ಷಕರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ವಿದ್ಯಾರ್ಥಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಆರ್ಗೆ ಶಿಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ. ಈ ನಿಯೋಜನೆ ಮಾಡಿರೋದ್ರಿಂದ ಪಾಠ ಪ್ರವಚನಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ. 2026-27ನೇ ಶೈಕ್ಷಣಿಕ ವರ್ಷ ಈಗಷ್ಟೇ ಆರಂಭ ಆಗಿದೆ. ಶೈಕ್ಷಣಿಕ ವರ್ಷ ಆರಂಭ ಆದಾಗಿನಿಂದಲೂ ಕೂಡ ಶಿಕ್ಷಕರು ಶಾಲೆಗೆ ಬರ್ತಾ ಇಲ್ಲ. ನಾವು ಹೇಗೆ ಪಾಠವನ್ನ ಕಲಿಯೋದು, ಅಧ್ಯಾಯಗಳನ್ನ ಮುಗಿಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ. ಇದಕ್ಕೆ ಕಾರಣ ಇಷ್ಟೇ, ಎಸ್ಐಆರ್ ಪ್ರಕ್ರಿಯೆಗೆ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿರೋದು. ತಿಂಗಳುಗಳ ಕಾಲ ಪಾಠ ಮಾಡದೇ ಇದ್ರೆ ಮಕ್ಕಳ ಕಲಿಕೆ ಮೇಲೆ ಸಾಕಷ್ಟು ಗಂಭೀರವಾದಂತಹ ಪರಿಣಾಮ ಬೀರುತ್ತೆ. ಹೀಗಾಗಿ ಕೂಡಲೇ ಶಿಕ್ಷಕರನ್ನ ಎಸ್ಐಆರ್ ಪ್ರಕ್ರಿಯೆಯಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿ ಗೋಕುಲ್. ಸಹಜವಾಗಿ ಆತಂಕಗಳು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಶಾಲೆ ಈಗಷ್ಟೇ ಆರಂಭ ಆಗಿದೆ, 1.5 ತಿಂಗಳಾಗಿದೆ ಶಾಲೆ ಆರಂಭ ಆಗಿ. ಶಾಲೆ ಆರಂಭ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಶಿಕ್ಷಕರು ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ. ಕಾರಣ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ಈ ಎಸ್ಐಆರ್ ಪ್ರಕ್ರಿಯೆ ದಿನಾಂಕಗಳನ್ನ ಹೆಚ್ಚುವರಿ ಮಾಡಲಾಗಿದೆ. ಆಗಸ್ಟ್ 8ನೇ ತಾರೀಕಿನವರೆಗೂ ಕೂಡ ಈ ಹೆಚ್ಚುವರಿ ದಿನಾಂಕವನ್ನ ಘೋಷಣೆ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಹೀಗೆ ಮುಂದುವರೆದುಕೊಳ್ತಾ ಹೋಗ್ತಾ ಇದ್ರೆ ಅಧ್ಯಾಯಗಳು ಪೂರ್ಣಗೊಳ್ಳೋದು ಯಾವಾಗ, ಲೆಸನ್ಸ್ಗಳು ಕಂಪ್ಲೀಟ್ ಆಗೋದು ಯಾವಾಗ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಮತ್ತೆ ಟೆಸ್ಟ್ಗಳು ಈ ತಿಂಗಳು ಎಂಡ್ನಿಂದ ಆರಂಭ ಆಗ್ತಾ ಇದೆ. ಮೊದಲ ಟೆಸ್ಟ್ ಆರಂಭ ಆಗ್ತಾ ಇದೆ. ಟೆಸ್ಟ್ಗೆ ನಾವು ಪ್ರಿಪೇರ್ ಆಗಬೇಕಲ್ವಾ? ಪ್ರಿಪೇರ್ ಆಗಬೇಕು ಅಂತಂದರೆ ಪೋರ್ಷನ್ಸ್ಗಳು ಕಂಪ್ಲೀಟ್ ಆಗಬೇಕು. ಫಸ್ಟ್ ಟೆಸ್ಟ್ಗೆ ಎಷ್ಟು ಪೋರ್ಷನ್ಸ್ಗಳು ಕಂಪ್ಲೀಟ್ ಆಗಬೇಕು ಅಷ್ಟು ಪೋರ್ಷನ್ಸ್ಗಳು ಕಂಪ್ಲೀಟ್ ಆಗಿಲ್ಲ. ಸಡನ್ ಆಗಿ ಒಂದು ಕಡೆ ಪೋಷಕರು ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಸರಿಯಾದಂತಹ ಮಾರ್ಕ್ಸ್ ಯಾಕೆ ತೆಗೆದುಕೊಳ್ಳಿಲ್ಲ, ಶಾಲೆಯಲ್ಲಿ ಸರಿಯಾಗಿ ಯಾಕೆ ಓದ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರೂ ಕೂಡ ಕಲಿಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಪೋಷಕರು ನಮ್ಮನ್ನೇ ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಎಸ್ಐಆರ್ ಪ್ರಕ್ರಿಯೆಗೆ ನೀವು ಏನು ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಶಾಲೆಯ ಟೀಚರ್ಸ್ಗಳನ್ನು ಅವರನ್ನು ವಾಪಸ್ ಕಳಿಸುವಂತಹ ಕೆಲಸವನ್ನು ಮಾಡಬೇಕು. ನಮಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನಾವು ಪಡೆದುಕೊಳ್ಬೇಕು ಅಂತಂದರೆ ಶಿಕ್ಷಕರ ಅವಶ್ಯಕತೆ ನಮಗಿದೆ. ಆರಂಭದಲ್ಲಿಯೇ ನೀವು ಸಾಕಷ್ಟು ತೊಂದರೆಯನ್ನು ನಮಗೆ ಹೇರಿದ್ರೆ ಅಥವಾ ಪೋರ್ಷನ್ಸ್ಗಳ ಮೇಲೆ ಪೋರ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋದರೆ ನಮಗೆ ಅರ್ಥನೂ ಕೂಡ ಆಗೋದಿಲ್ಲ. ಪೋರ್ಷನ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೂ ಕೂಡ ಸಮಯಾವಕಾಶ ಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಟೆಸ್ಟಿಗೆ ನಾವು ಕೂಡ ಪ್ರಿಪೇರ್ ಆಗಬೇಕಾಗತ್ತೆ. ಹಾಗಾಗಿ ಟೆಸ್ಟ್ ಆರಂಭ ಆಗೋದಕ್ಕೂ ಮುನ್ನವೇ ನಮಗೆ ಟೀಚರ್ಸ್ಗಳ ಕೊರತೆ ಏನಿದೆ ಆ ಕೊರತೆಯನ್ನು ನಿಭಾಯಿಸಿ ಅಂತ ಹೇಳಿ ಈ ಮುಖಾಂತರ ವಿದ್ಯಾರ್ಥಿ ಪತ್ರ ಬರೆಯೋದರ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಉತ್ತರವನ್ನ ನೀಡ್ತಾರಾ ಕಾದ್ ನೋಡ್ಬೇಕಿದೆ.